ಲೋ ಆನೆ ಅಲ್ಲಕ್ಕಲ್ಲ, ನಾನು ರಾಮ. ಅವಳು ನೀನಾ? ಕನ್ಸಾಗೆ ಕಾಡು ಮನ್ಸ ಆಗ್ಬಿಟ್ಟಿವ್ನಿ. ಕನ್ಸಾಗೇನು ನಿನ್ ದಿಟ್ಟವಾಗ್ಲು ಕಾಡು ಮನ್ಸನಕ್ಕೆ ಅಂತ ಹೇಳು. ಸೊಂಟಕ್ಕೆ ಎಲೆಗಳು ಕಟ್ಕೊಂಡು ಬೇಟೆ ಆಡೋಕೆ ಹೋದ್ನಾ, ಒಂದು ಕಾಡಾನೆ ಅಟ್ಟಿಸ್ಕೊಂಡ್ಬಿಡ್ತು. ನಾನು ಎಲ್ಲೋಗಿ ಬಚ್ಚಿಕೊಂಡ್ರು ಅದು ನನ್ನ ಬಿಡ್ದೆ ನಾನು ಹಿಂದೆನೇ ಬಂದು ಇನ್ನೇನು ನನ್ನ ಎದೆ ಮೇಲೆ ಕಾಲು ಮಡಗಬೇಕು. ಅಷ್ಟ್ರಲ್ಲಿ ನೀನು ತಂದು ಇದಾಗ್ತೆ, ಒಂಟೆ ಹೋಯ್ತಿದ್ದೆ ಆಟೆ. ಅಲ್ಲ ಈಟೊತ್ನಾಗ ಏನು ಮಾಡ್ತಿದ್ದೆ ನೀನು? ಸಾರದವ ನಿಂಗೂ ಹಿಂಗೂ ಒತ್ತಿಗೆ ಮಾಡಿಕೊಟ್ಲು, ಅದನ್ನ ಕೊಟ್ಟೋಗಮ್ಮ ಅಂತ ಬಂದೆ. ಬೇಸಿಗೆಲಿ ಒತ್ತಿಗೆನಾ? ಸರೋಯ್ತು, ನಂಗೆ ನಿದ್ದೆ ಹತ್ತೋದೆ ಅಪರೂಪ, ಇದ್ರಲ್ಲಿ ನೀನು ಬೇರೆ ಬಂದು ಕೆಡಿಸ್ದೆ. ಹಲೋ ಬಡ್ಡೆ ಇದ್ನೆ, ಹೆಣ ಬಿದ್ದಂಗೆ ಬಿದ್ದಿರ್ತೀಯ, ನಿದ್ದೆ ತಕ್ಕಿಲ್ವಂತೆ. ಓಹೋ ಸರಿ, ನಾನೀಗ ಮನ್ಕೋತೀನಿ, ನೀವಾಗ ಮನಿಕ. ಲೋ ಮಂಜ, ಲೋ ನಂಗೆ ನಿದ್ದು ಬತ್ತಿಲ್ಲಕ್ಕಲ್ಲ. ಅದಕ್ಕೆ ನಾನೇನು ಮಾಡ್ಲಣ್ಣ? ಎದ್ದು ಬಾ. ಎಲ್ಲಿಗೆ? ಹಂಗೆ ಕಷ್ಟ ಸುಖ ಮಾತಾಡಮ್ಮ ಬಾರ್ಲಾ. ಅಣ್ಣ ಏನಾಯ್ತಣ್ಣ ನಿಂಗೆ? ಈ ನಡು ರಾತ್ರಿಲಿ ಕಷ್ಟ ಸುಖ ಮಾತಾಡಕ್ಕೆ ನಾವೇನು ದೆವ್ಗಳೇ? ಹೋಗು, ಹೋಗಿ ಮನಿಕ ಹೋಗು. ಲೋ ಮಂಜ ಬಾರ್ಲಾ. ಬಾರಲೋ, ಬಾರ್ಲಾ. ಇರು ಬಂದೆ. ಬಾ ಬಾ. ಬೇಡ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಸುಮ್ಮನೆ ಏನು ಅನ್ಕೋತಾರೋ ಏನೋ. ರಾಮ್ ಅವ್ರಿಗೆ ಮನೇಲಿ ಇರ್ತಾರೆ, ಮಂಜು ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ಬಾರ್ಲಾ. ಲೋ ಮಂಜ, ಯಾಕೋ ನನ್ನ ಸರಿ ಇಲ್ಲಕ್ಕಲ್ಲ. ಸಂದಾಗ ಊಟ ಮಾಡ್ಬೇಕು ಅಂದ್ಕೊಂಡು ಮನೆಗೆ ಹೋಯ್ತೀನಾ. ಆದರೆ ಮನೆಗೆ ಹೋದ್ಮೇಕೆ ಹಸಿವೆ ಆಗಕ್ಕಿಲ್ಲ. ಯಾಕೋ ಸರಿಯಾಗಿ ನಿದ್ದೆನೂ ಬತ್ತಿಲ್ಲಕ್ಕಲ್ಲ. ಲವ್ ಬಡ್ಡೆ ಇದ್ನೆ, ನೀನೇನಿಲ್ಲ ಒಳ್ಳೆ ಎಲ್ಲದಕ್ಕೂ ನಮ್ಮ ಬಾಸ್ ಥರ ಹ್ಞೂ ಅಂತಿದ್ಯಾ. ಆ ಬಾಸನ ಪರವಾಗಿಲ್ಲ ರಾಮಣ್ಣ, ಇಟ್ಟೊತ್ನಾಗ ಆರಾಮಾಗಿ ಮಲ್ಕೊಂಡಿರ್ತಾನೆ.